ನಮಸ್ಕಾರ ಸ್ನೇಹಿತರೆ, ಮತ್ತು ನಾನು ನಿಮ್ಮನ್ನು ಸ್ವಲ್ಪ ದಿನಗಳ ನಂತರ ಮತ್ತೆ ನಮ್ಮ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿ, ಇವತ್ತೊಂದು ದೊಡ್ಡ ಕವಳಿ ಅಂತ ಹೇಳ್ತಾರೆ ಅಥವಾ ಕರಂಡೆ ಅಂತಾರೆ, ನೋಡೋದನ್ನು ತೋರಿಸ್ತಾ ಇದ್ದೇನೆ. ಈಗ ನನ್ನ ಹತ್ರ ಕರಂಡೆ ಒಂದು 4-5 ಜಾತಿಯ ಕರಂಡೆ ಇದೆ. ಅದರಲ್ಲಿ ಇದು ಒಂದು ಜಾತಿ ನೋಡಿ. ನೋಡಿ, ಇದು ಹಣ್ಣು ನೋಡಿದ್ದು ಎಷ್ಟು ದೊಡ್ಡ ಬಂದಿದೆ ಅಂತ ನೋಡಿ. ಇದಿನ್ನೂ ಹಣ್ಣಾಗಿಲ್ಲ. ಈಗ ಹಣ್ಣಾದಂಥ ಕರಂಡೆಯನ್ನು ನಾನು ನಿಮಗೆ ಕೊಯ್ದು ತೋರಿಸ್ತೇನೆ. ಮೇಲ್ಗಡೆ ಇದೆ. ನೋಡಿ ಕರಂಡೆ ಎಷ್ಟು ದೊಡ್ಡ ಬಂದಿದೆ ಅಂತ. ಇನ್ನೂ ದೊಡ್ಡ ಬರುತ್ತದೆ. ಇದು ಮೊದಲನೇ ಫಸಲಾದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ. ಪಲ್ಪ್ ಭಾಳ ಚೆನ್ನಾಗಿದೆ. ಒಂದು ಕರಂಡೆ ಹಣ್ಣು ಸುಮಾರು 20 ಗ್ರಾಮ್ ಬಂದಿದೆ. ನಿನ್ನೆ ಒಂದು ಕೊಯ್ದು ನಾನು ತೂಕ ಮಾಡಿ ನೋಡಿದೆ. ನನ್ನ ಹತ್ರ ಬೇರೆ ಬೇರೆ ಜಾತಿಯ ಕರಂಡೆಗಳಿದೆ ನೋಡಿ. ಇದು ಒಂದು ಜಾತಿ, ಇದು ಭಾಳ ದೊಡ್ಡದಾಗೋದಿಲ್ಲ. ಇದು ಸ್ವೀಟ್ ಇದೆ, ಇದು ಸಣ್ಣದು, ಇದು ಇನ್ನೂ ಸಣ್ಣದು. ಇದು ನಮ್ಮಲ್ಲಿ ಲೋಕಲ್ ಕರಂಡೆ. ಇದು ನೋಡಿ, ಇದ್ರ ವ್ಯತ್ಯಾಸ ನಿಮ್ಗೆ ಕಾಣ್ತದೆ. ಇದು ನಮ್ಮಲ್ಲಿ ಲೋಕಲ್ ಕರಂಡೆ, ಇದು ಹೊರಗಡೆ ದೇಶದ ಕರಂಡೆ. ಇದು ಒಂದು ಬೇರೆ ಕರಂಡೆ ಅಥವಾ ಕವಳಿ ಅಂತೀವಿ ನೋಡಿ. ಈ ರೀತಿಯಲ್ಲಿದೆ. ಇನ್ನೊಂದು ಉದ್ದ ಸೈಜಿಂದಿದೆ, ಅದಿನ್ನೂ ಕಾಯಿ ಮುಗಿದೋಗಿದೆ. ಅಂದರೆ ಯಾವುದೋ ಪ್ರಾಣಿ ತಿಂದು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಕಡಿಮೆ ಬಂದಿತ್ತು ಅದು ಫಸಲು, ಹಾಗಾಗಿ ನಾನು ನಿಮಗೆ ಇದೊಂದು ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ದೊಡ್ಡದಿದೆ. ಫುಲ್ ಪಲ್ಪ್ ಇದೆ. ಇದು ಬೀಜ ಭಾಳ ಚಿಕ್ಕ ಬೀಜಗಳು ಇಲ್ಲ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿದೆ. ನಿಮಗೆ ನೀವು ಇದನ್ನು ಬೇಲಿಯ ಬದುಗಳಲ್ಲಿ ಹಾಕಿ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕಿ ಬುಷ್ ಟೈಪಲ್ಲಿ ಸಹ ಇದನ್ನು ಮಾಡಿ ಕಾಯಿಗಳನ್ನು ಕೊಯ್ಕೋಬೋದು. ನೋಡಿ, ಇದು ಮೀಡಿಯಮ್ ಗಾತ್ರದ್ದು ಒಂದಲ್ಲ, ಇದು 5 ಗ್ರಾಮ್ ಬರುತ್ತೆ ನೋಡಿ. ಒಂದು ಹಣ್ಣು 5 ಗ್ರಾಮ್ ಬರುತ್ತೆ. ಇದು ನೋಡಿ ದೊಡ್ಡದು. ದೊಡ್ಡ ಕವಳಿ ಇದು 20 ಗ್ರಾಮ್ ಬರುತ್ತೆ. ಎರಡು ದೊಡ್ಡದು ಒಂದು ಸಣ್ಣದು ಹಾಕಿದೆ 35 ಗ್ರಾಮ್ ಬಂತು ಎರಡರಿಂದ. ಇದು ನೀವು ಕೊಯ್ದು ಮಾರ್ಕೆಟ್ ಸಹ ಮಾಡ್ಬೋದು ಈ ಹಣ್ಣುಗಳನ್ನು. ಇದರಲ್ಲಿ ಇನ್ನೊಂದು ಚಿಕ್ಕದು ಬರ್ತದೆ, ಇದು ತೂಕ ತೋರಿಸೋದಿಲ್ಲ ನೋಡಿ. ಇದು ಚಿಕ್ಕದು, ನಮ್ಮಲ್ಲಿ ಲೋಕಲ್. ಇದು ಈ ಕವಳಿಗಳನ್ನು ಸಹ ನಾವು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಬಳಕೊಂಡು ಟೆರೆಸ್ ಗಾರ್ಡನಿಂಗ್ ಮಾಡ್ಕೋಬೋದು. ಇದು ನೋಡಿ ಭಾಳ ಚೆನ್ನಾಗಿದೆ. ನೀವು ಸಹ ಬೆಳೆಸಿ. ಗಿಡಗಳು ಬೇಕಾದರೆ ಸಂಪರ್ಕ ಮಾಡಿ, ಗಿಡಗಳು ಸಿಗುತ್ತೆ. ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.